ಪಾಟೀಲ್ ರಜ್ಜಿ ನಾನು ನೋಡಿಲ್ವಾ? ಅವ್ರಿಗೆ ವಯಸ್ಸಾಗೈತೆ, ಅವ್ರ ಕೈ ಮುಖ ಎಲ್ಲ ಸುಕ್ಕಾಗೈತೆ. ಆದ್ರೆ ಈ ಹೆಂಗ್ಸ್ ಕೈಯೆಲ್ಲ ಹಂಗಿರ್ಲಿಲ್ಲ ಪಾರು. ತಿಟ್ಟುವಾಗ್ಲೂ ಹೇಳ್ತೀನಿ, ಅದು ಪಾಟೀಲ್ ರಜ್ಜಿ ಅಲ್ಲ. ಆದ್ರೆ ಮಾವ ಯಾಕೆ ನಂಗೆ ಹಿಂಗಂದ್ರು ಅನ್ನೋದೇ ನನ್ಗೆ ಯೋಚನೆ. ಅಲ್ಲ ಪಾರು, ಮಾವ ಯಾವತ್ತೂ ಸುಳ್ಳು ಹೇಳೋರಲ್ಲ. ಕಲಿಯುಗದಾಗೆ ಧರ್ಮರಾಯ ಅಂತ ಮನುಷ್ಯ. ಯಾರಿಗೂ ಅನ್ಯಾಯ ಮಾಡಕ್ಕಿಲ್ಲ, ಯಾರಿಗೂ ದ್ರೋಹ ಮಾಡಕ್ಕಿಲ್ಲ, ಕೇಡು ಬಗ್ಗಿಕ್ಕಿಲ್ಲ ಅಂತ ಒಳ್ಳೆ ಮನ್ಸ ನಂತವ ಯಾಕೆ ಸುಳ್ಳು ಹೇಳಿದ್ರು? ಓಹೋ ಅಪ್ಪ, ನೀನು ಸತ್ಯನ ಎಷ್ಟೇ ಆಳ್ವಾದ ಗುಂಡಿಲ್ ಹೂತಾಕಿದ್ರು ಅದು ಒಂದಲ್ಲ ಒಂದಿನ ಹೊರಗೆ ಬಂದೇ ಬರುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಬಾರೋ, ಆಮ್ಯಾಕೆ ನಂಗೆ ಇನ್ನೊಂದು ಅನಿಸ್ತು, ಮಾವ ಯಾವತ್ತೂ ಸುಳ್ಳು ಹೇಳೋರಲ್ಲ, ಹಿಂಗೆಲ್ಲ ಮಾಡೋರಲ್ಲ. ನಾನೇ ತಿಳ್ಕೊಬಿಟ್ಟೆ ಅನ್ಸುತ್ತೆ. ಯಾಕಂದ್ರೆ ನನ್ನ ಕಣ್ ಕಿವಿ ನನಗೆ ಮೋಸ ಮಾಡ್ಬೋದು ಪಾರು, ಆದರೆ ಮಾವ ಯಾವತ್ತೂ ಮೋಸ ಮಾಡೋಕ್ಕಿಲ್ಲ, ಯಾವತ್ತೂ ಮೋಸ ಮಾಡೋಕ್ಕಿಲ್ಲ. ನಾನೇ ಬಸಿ ತಿಳ್ಕೊಳ್ಳೋದ್ರಾಗೆ ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಟೆ ಅನ್ಸುತ್ತೆ. ನೀನು ಜೀವನ ಇಡೀ ಮಿಸ್ಟೇಕ್ ಮಾಡ್ಕೋತಾನೇ ಇರು. ಹಂಗಲ್ಲ ಪಾರು, ನೀನು ಯಾವಾಗಲೂ ಮಾವಿನ ಬಗ್ಗೆ ತೆಪ್ಪಾಗೆ ತಿಳ್ಕೊತೀಯ. ಮಾವ ಯಾವೋ ಒಳ್ಳೆ ಮನ್ಸ. ಈಗ ತಾನೇ ನೋಡು, ಯಾರ್ದೋ ತಾಯಿನ ಈ ನಡುರಾತ್ರಿ ಕರ್ಕೊಬಂದು ಚಿಕಿತ್ಸೆ ಕೊಟ್ಟು ಕಾಪಾಡಿದ್ರಲ್ಲ, ಅದ್ರಾಗೆ ಗೊತ್ತಾಗಿಲ್ವಾ ಅವ್ರು ಏಟೊಂದು ಒಳ್ಳೆ ಮನ್ಸಿರೋರು ಅಂತವ. ಆದ್ರೆ ಯಾಕೆ ಹಿಂಗಂದ್ರು ಅನ್ನೋದೇ ನಂಗೆ ಯೋಚನೆ. ಹಾಗಿದ್ರೆ ಅಪ್ಪ ಕೂಡಾಕಿರೋ ಹೆಂಗಸು, ಇವಾಗ ಅವ್ರು ಕರ್ಕೊಂಡು ಬಂದಿದ್ದ ಹೆಂಗಸು ಇಬ್ರು ಒಬ್ರೇನಾ ಅಥವಾ ಅಲ್ವಾ? ನಮ್ಮಪ್ಪ ಮಾಡಕ್ ಬೇರೆ ಕೆಲಸ ಇಲ್ಲ, ಇದಕ್ಕೆಲ್ಲ ದುಡ್ಡು ವೇಸ್ಟ್ ಮಾಡ್ತಾವ. ಇರ್ಲಿ, ತಿನ್ನಕ್ಕೆ ಅಂತ ನಿಂತವಳಲ್ಲ, ಇವಳು ಖಾಲಿ ಮಾಡ್ತಾಳೆ. ಅಬ್ಬೋ, ಮತ್ತದೇ ಶಟಪ್ಪು. ಏನ್ರಿ ಸಮಾಚಾರ? ನಾನೇನೋ ಮಾಡ್ತೀನಿ, ತಾವು ಮಧ್ಯೆ ಬರಬೇಡಿ. ಅಕಸ್ಮಾತ್ ನಿನಗೇನಾದರೂ ನಿದ್ದೆಗಣ್ಣಲ್ಲಿ ಓಡಾಡೋದೇನಾದರೂ ಮತ್ತೆ ವಾಪಸ್ ಬಂತು ಅಂದರೆ ನನಗೆ ಹೇಳು, ನಾನೇ ಕರ್ಕೊಂಡು ಹೋಗ್ತೀನಿ. ಏ, ಆ ಕಾಯಿಲೆ ಎಲ್ಲ ಹೊಂಟೋಯ್ತು. ಯಾವಾಗ್ಲತ್ತೆ ವಾತಾವರಣ ಹೊಂಟೋಯ್ತು ಕಣವ. ಮಲಿಕಳಿ, ನೀವು ಮಲಿಕಳಿ. ಭದ್ರವಾಗಿ ಬಾಗಿಲು ಹಾಕೊಂಡು ಮಲಿಕಳ್ರವ. ಬಾಗಿಲು ತೆಗೆದು ಮಲ್ಕೊಂಡ್ರೆ ನಮಗೆ ಓಡಾಡೋದಕ್ಕೆ ಕಷ್ಟ ಆಯ್ತದೆ. ನಾಳೆ ಬೆಳಿಗ್ಗೆ ಮೈಸೂರಿಗೆ ಹೋಗ್ಬೇಕು. ಜಿಮ್ಗೆ ಅದೆಂಥದ್ದು ಲೆಟರ್ ಬೇಕಂತೆ, ಅದು ಒಂದು ಸಿಕ್ಬಿಟ್ರೆ ಎಲ್ಲ ಕೆಲಸನೂ ಆದಂಗೆ. ನನ್ನ ಮಗ ಸೊಸೆ ಜೀವನ ಬಂಗಾರದಂಗೆ ಆಗತ್ತೆ. ಇದೇ ಖುಷಿಗೆ ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ಗುಡ್ ನೈಟ್ ಸುಮವ. ನನ್ನ ಮಗ ಇವಳನ್ನ ಮುಟ್ಟಕ್ಕಿಲ್ಲ, ನಾಳೆ ನನ್ನ ಗಂಡ ಮನೇಲಿ ಇರಕ್ಕಿಲ್ಲ. ಪಿಂಕಿನ ಮನೆ ಕರಿಲೇಬೇಕು. ಏ ನಡಿಯೇ. ತಿನ್ನು. ಸೈನೆಲ್ಲ ಆದ್ಮೇಲೆ ಇನ್ನೇನ್ ಬೇಕೆ ತಿರ್ಕೋಕಿ ನಾಯಿ. ಅಯ್ಯೋ ಭಗವಂತ, ನಾನು ಏನೇನೋ ಅನ್ಕೊಂಡಿದ್ದೆ, ಆದ್ರೆ ನನ್ನ ಸೊಸೆ ಏನು ಮಾಡ್ಲಿಲ್ವಲ್ಲ. ರಾಣಿನೇ ಕೈ ಬಿಟ್ರೆ ನಮ್ಗಿನ್ಯಾರು ದಿಕ್ಕು, ನಮ್ಗಿನ್ಯಾರು ದಿಕ್ಕು? ದೊರೆ, ಏನಾನ ಬೇಕಾ? ನೀನು ಆರಾಮಾಗಿ ಕೂತ್ಕೋ, ತುಂಬ ಕೆಲಸ ಮಾಡಬಾರ್ದು, ಮೈಕೈ ಎಲ್ಲ ನೋಯುತ್ತೆ, ಮತ್ತೆ ನಿದ್ದೆ ಬರಲ್ಲ, ಗೊತ್ತಾ? ಅಯ್ಯೋ ನಂದೋರೆ, ನನ್ನ ಬಗ್ಗೆ ಯಾಕೆ ಅಷ್ಟೊಂದು ಚಿಂತೆ ಮಾಡ್ತೀರಾ? ನೀವು ಖುಷಿಯಾಗಿ ನೆಮ್ಮದಿಯಾಗಿದ್ರೆ ಸಾಕು, ನನಗಿನ್ನೇನು ಬೇಡ. ಏನಮ್ಮ ರಾಣಿ, ಏನು ಬೇಡ ಏನು ಬೇಡ ಅಂತ ಹೇಳ್ತೀಯಲ್ಲ. ನಾನು ಹಿಂಗೆ ಎಷ್ಟು ಸಲ ಹೇಳಿದೆ ಸೈನ್ ಹಾಕ್ಬೇಡ ಸೈನ್ ಹಾಕ್ಬೇಡ ಅಂತ, ನೀ ನನ್ನ ಮಾತೇ ಕೇಳಲಿಲ್ಲ. ಆಸ್ತಿಗೋಸ್ಕರ ಅವರು ಏನೇನೆಲ್ಲ ಸಂಚು ಮಾಡಿದ್ದಾರೆ ಅಂತ ನಾನು ನಿಂಗೆ ಮುಂಚೆನೇ ಹೇಳಬೇಕಿತ್ತು. ಹೇಳ್ದೆ ತಪ್ಪು ಮಾಡ್ಬಿಟ್ಟೆ. ಮನುನ ಮದುವೆ ಆಗೋ ಹುಡುಗಿಗೆ ಎಲ್ಲ ಆಸ್ತಿ ಬರಬೇಕು ಅನ್ನೋದು ನಮ್ಮ ಯಜಮಾನ್ರು ಆಸೆ ಅಮ್ಮ. ಅದನ್ನು ತಿಳ್ಕೊಂಡು ಅವರು
ನಿನ್ನ ಹತ್ರ ಸೈನ್ ಹಾಕಿಸ್ಕೊಂಡ್ಬಿಟ್ರು. ನಾವು ಎಲ್ಲ ಕಳ್ಕೊಂಬಿಟ್ವಿ. ಮುಳುಗೋದ್ವಮ್ಮ, ಮುಳುಗೋದ್ವಿ. ಆಸ್ತಿ ಆಸ್ತಿ ಅಂತ ಕಾಡು ಭಕ್ಷಕರ ಮುಂದೆ ನಾವು ಏನು ಇಲ್ದೇದವ್ರ ಥರ ಕೂತ್ಕೊಂಡಿದ್ದೀವಲ್ಲಮ್ಮ. ಇದೆಲ್ಲ ನಾನು ನಿಂಗೆ ಮುಂಚೆನೇ ಹೇಳಬೇಕಿತ್ತು. ತಪ್ಪು ಮಾಡಿಬಿಟ್ಟೆ. ಪರವಾಗಿಲ್ಲ ಅತ್ತೆ, ನೀವು ಸುಳ್ಳು ಹೇಳೋಕ್ಕೆ 100 ಕಾರಣ ಇರೋಕ್ಕಿಲ್ಲ, ಒಂದೇ ಕಾರಣ ಇರ್ತೈತೆ. ಅದು ನಮ್ಮ ದೊರೆ ಅಂತ ನಂಗೆ ಗೊತ್ತು. ಇವ್ರಿಗೇನಾದರೂ ಹೆಚ್ಚು ಕಮ್ಮಿ ಆಯ್ತದೋ, ಅವ್ರಿಗೇನಾದ್ರು ತೊಂದರೆ ಆಯ್ತದೆ ಅಂತ ನೀವು ನನ್ನ ಹತ್ರ ಸುಳ್ಳು ಹೇಳಿರ್ತೀರ. ಆದರೆ ಈ ವಿಷಯ ನನ್ನ ಅತ್ತಿಗೆ ನನ್ನ ತವ ಯಾವತ್ತೋ ಹೇಳಿದ್ಲು. ಏನಮ್ಮ ಹೇಳ್ತಿದ್ಯಾ? ಹ್ಞೂ ಅತ್ತೆ, ಹುಡುಗನ ಬಗ್ಗೆ ಇಷ್ಟೆಲ್ಲ ಸುಳ್ಳು ಹೇಳಿ ಮದುವೆ ಮಾಡಿಸ್ಕೊಟ್ಟವ್ರೆ ಅಂದರೆ ಮದುವೆ ಆಗೋವರೆಗೂ ಒಂದು ಸಣ್ಣ ಅನುಮಾನ ಬರದೇ ಇರೋ ಥರ ನೋಡ್ಕೊಂಡವ್ರೆ. ಹಂಗಿದ್ಮ್ಯಾಕೆ ನಾಳೆ ದಿನ ಅವರು ಏನು ಬೇಕಾದರೂ ಮಾಡ್ಬೋದು. ನೀನು ಯಾವುದೇ ಹೆಜ್ಜೆ ಇಡೋಕ್ಕೂ ಮುಂಚೆ 100 ಸಲ ಯೋಚನೆ ಮಾಡಿ ಹುಷಾರದಿಂದ ಹೆಜ್ಜೆ ಇಡು ಅಂತ ನನ್ನ ಅತ್ತಿಗೆ ಯಾವತ್ತೋ ಹೇಳಿದ್ಲು. ಅದಕ್ಕೆ ನಾನು ಅವ್ರು ಯಾವತ್ತು ಸೈನ್ ಹಾಕು ಅಂದ್ರೋ ನನ್ನ ಮದುವೆ ಸರ್ಟಿಫಿಕೇಟ್ನಾಗ ಒಂದೇ ಕರೆಕ್ಟಾಗಿ ಸೈನ್ ಹಾಕ್ಬಿಟ್ಟು ಮಿಕ್ಕಿದೆಲ್ಲನೂ ತೆಪ್ ಸೈನ್ ಹಾಕಿವ್ನಿ. ರಾಣಿ, ನನ್ನ ಕಂದ, ನನಗೆ ನಂಬೋಕೆ ಆಗ್ತಾ ಇಲ್ಲ. ನನ್ನ ಸೊಸೆ, ನನ್ನ ದೇವತೆ, ಈ ದುಷ್ಟ ಅಟ್ಟಹಾಸನ ಮಟ್ಟ ಹಾಕೋದಕ್ಕೆ ನೀನು ಕಾಳಿ ಅವತಾರ ತಾಳ್ತಿ ಅನ್ಕೊಂಡಿದ್ದೆ. ಆದ್ರೆ ನೀನು ಸಹನೆಯಿಂದ ಯಾರಿಗೂ ಗೊತ್ತಾಗ್ದೆ ಈ ತರ ಚಳ್ಳೆ ಹಣ್ಣು ತಿನ್ನಿಸ್ತೀಯ ಅಂತ ನಾನಂತೂ ಅನ್ಕೊಂಡಿರ್ಲಿಲ್ಲಮ್ಮ. ನಾನು ಅನ್ಕೊಂಡಿರ್ಲಿಲ್ಲ. ಈಗ ನಂಬಿಕೆ ಬರ್ತಾ ಇದೆ. ನನ್ನ ಗಂಡನ ಆಸೆ ಈಡೇರುತ್ತೆ. ಈ ರಾಣಿ ನನ್ನ ಮಗನ ಗೆಲ್ಲಿಸ್ತಾಳೆ, ಖಂಡಿತ ಗೆಲ್ಲಿಸ್ತಾಳೆ. ಅತ್ತೆ, ನೀವೇನು ಯೋಚನೆ ಮಾಡಬೇಡಿ. ನೀವಿಬ್ರು ನನ್ನ ಜವಾಬ್ದಾರಿ. ಯುದ್ಧ ಗೆಲ್ಲಕ್ಕೆ ಗತಿ ಗೊರಾಣಿ ಮಾತ್ರ ಸಾಲದು, ಬುದ್ಧಿವಂತಿಕೆನೂ ಇರಬೇಕು. ಸದ್ದು ಗದ್ಲದ ಯುದ್ಧದ ಬಗ್ಗೆ ಅಣ್ಣ ಹೇಳ್ಕೊಟ್ರೆ ಸದ್ದೇ ಇಲ್ಲದೆ ಇರೋ ಯುದ್ಧನೂ ಇರ್ತೈತೆ ಅಂತ ಅದಕ್ಕೆ ಹೇಳ್ಕೊಟ್ಟವಳೆ. ನೀವೇನು ಯೋಚನೆ ಮಾಡಬೇಡಿ. ನಿಮ್ಮ ಆಸೆನೆಲ್ಲ ನಾನು ಈಡೇರಿಸ್ತೀನಿ. ನಿಮ್ಮ ಆಸ್ತಿ ಅಂದರೆ ನಮ್ಮ ಮಾವನ ಆಸ್ತಿ ಈ ನಾಯಿ ನರಿಗಳಿಗೆ ಸಿಗದೆ ಇರೋ ಥರ ನಾನು ಮಾಡ್ತೀನಿ. ನಮ್ಮ ಮಾವನ ಕನಸನ್ನೆಲ್ಲ ನಾನು ಈಡೇರಿಸ್ತೀನಿ. ನಾನು ಉಸಿರಿರೋ ಗಂಟನೂ ನಿಮ್ಮಿಬ್ರಿಗೂ ಕಾವಲಾಗಿರ್ತೀನಿ. ಅಯ್ಯೋ ಅದಕ್ಕೆ ಏನ್ ಮಾಡ್ತಿದ್ದೀರಾ ನೀವು? ಕೊಡಿ ಕುಡಿ. ರಮ್ಯಾ, ರಮ್ಯಾ, ಹಾಕ ಬಂದೆ. ನೀನಾದ್ರೂ ನೋಡೋದಲ್ಲನೆ, ನೋಡು ಅದಕ್ಕೆ ಏನ್ ಕೆಲಸ ಮಾಡ್ತಿದಾರಂತ. ಅಯ್ಯೋ ಅದಕ್ಕೆ ನೀವ್ ಯಾಕೆ ಇದೆಲ್ಲ ಮಾಡ್ತೀರಾ? ಬಿಡಿ, ನಾವು ಮಾಡ್ತೀವಿದ್ನಲ್ಲ. ಹಲೋ 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 ಹಲೋ, ರಾಣಿ ಇನ್ಚಾರ್ಜ್ ನಾವು. ರಾಣಿ ಮದುವೆ ಮಾಡ್ಕೊಂಡು ಹೋದ್ಮೇಲೆ ಮನೆ ಕೆಲಸ ಎಲ್ಲ ನಂದು ಅಂತ ಅವತ್ತೇ ಹೇಳಿಲ್ವಾ? ಆದ್ರೂ ಅದಕ್ಕೆ ನೀವು ಹಿಂಗೆಲ್ಲ ಕೆಲಸ ಮಾಡೋದು ನೋಡೋದಕ್ಕೆ ನಂಗೆ ಒಂಚೂರು ಇಷ್ಟನೇ ಆಗಲ್ಲ. ಆಹಾ, ನಿಮ್ಮ ಪ್ರೀತಿಗೆ ನಾನು ಸದಾರುಣಿ. ನಿಮ್ಮ ಅಭಿಮಾನ ನಿಮ್ಮ ಮನಸ್ಸಲ್ಲೇ ಇರಲಿ. ದಯವಿಟ್ಟು ಎಲ್ಲರೂ ಶಾಂತಿಯನ್ನ ಕಾಪಾಡಿ. ಹೋಗಿ ಹೋಗಿ. ಅಕ್ಕ, ಅದಕ್ಕೆ ಒಂದ್ಸತಿ ಕಮಿಟ್ ಆದ್ರೆ ಅದಕ್ಕೆ ಮತ್ತೆ ಅವರೇ ಕೇಳಲ್ಲ. ಕರೆಕ್ಟ್. ಬಾ, ನಾ ಹೋಗಿ ರೆಡಿ ಆಗೋಣ. ಸರಿ ಅದಕ್ಕೆ, ಆದ್ರೂ ಸುಸ್ತು ಮಾಡ್ಕೋಬೇಡ. ಆಯ್ತು. ರತ್ನ, ರಮ್ಯಾ, ಇದು ನಿಮ್ದಾ? ಕಡಿ. ಇಲ್ಲ ಅದಕ್ಕೆ, ಇದ್ಯಾವುದೋ ಹಳೆ ಡಿಸೈನ್ ಇದ್ದಂಗಿದೆ ಅಲ್ವಾ ಅಕ್ಕ? ಅದಕ್ಕೆ ಇದು ನಮ್ದಲ್ಲ. ಅದಕ್ಕೆ ನೆನ್ನೆ ನಮ್ಮ ಮನೆಗೆ ಟ್ರೀಟ್ಮೆಂಟ್ಗೆ ಅಂತ ಬಂದಿದ್ರಲ್ಲ, ಅವ್ರದ್ದಿರ್ಬೇಕು. ಸರಿ ಕೊಡಿ, ನೀವು ಹೋಗಿ ರೆಡಿ ಆಗೋಗಿ. ಸರಿ ಅದಕ್ಕೆ. ಈ ಓಲೆನ ಎಲ್ಲೋ ನೋಡಿದ್ ನಾನು, ಎಲ್ಲಿ ಅಂತಲೇ ಗೊತ್ತಾಗ್ತಿಲ್ವಲ್ಲ.
ಎಕ್ಸಾಕ್ಟ್ಲಿ ಅದೇ ಇದು ಆ ಜೈಲಲ್ಲಿ ಆ ಹೆಂಗಸಿನ ಕಿವಿನಲ್ಲಿ ನೋಡಿದ್ದು ಅಲ್ಲ ಇದು. ಅವ್ರು ಯಾವಾಗ ನಮ್ಮ ಮನೆಗೆ ಬಂದಿದ್ರು? ಅಂದರೆ ಅಪ್ಪ ಕರ್ಕೊಂಡು ಬಂದಿದ್ದು ಅವರನ್ನೇನಾ? ಅಯ್ಯೋ, ಒಂದು ಗೊತ್ತಾಗ್ತಿಲ್ವಲ್ಲ. ಅಕಸ್ಮಾತ್ ನಾನು ಅಂದ್ಕೊಳ್ತಿರೋ ವಿಷಯ ನಿಜ ಆಗಿರ್ಬೋದಾ? ಎಲ್ಲೋ ದಾರಿ ತಪ್ಪಿದ್ದೀನಿ ಅನಿಸ್ತಿದೆ. ಇಲ್ಲ, ಡೀಪಾಗಿ ಯೋಚನೆ ಮಾಡಿದ್ರೆ ಸತ್ಯ ಗೊತ್ತಾಗತ್ತೆ. ಮೈಸೂರು ಜೈಲಲ್ಲಿ ಇದ್ದಿದ್ದ ಶಾರದಮ್ಮ ಇದ್ದಕ್ಕಿದ್ದಂಗೆ ನಮ್ಮನೆ ಮದುವೆಯಲ್ಲಿ ಕಾಣಿಸ್ಕೊಂಡ್ರು. ಕೇಳಿದ್ರೆ ಎಲ್ಲಾದ್ರೂ ಕೆಲಸ ಹುಡ್ಕೋಣ ಅಂತ ಹೊರಟಿದ್ದೆ, ಹೊಟ್ಟೆ ತುಂಬ ಹಸಿತಾ ಇತ್ತು, ಅದಕ್ಕೆ ಮದುವೆ ಮನೆ ನೋಡಿದ್ನಾ. ಊಟ ಮಾಡಕ್ಕೆ ಬಂದೆ ಅಂದರು. ಅಲ್ಲ, ಕೆಲಸ ಹುಡ್ಕೊಂಡು ಹೋಗೋದಾದರೆ ಮೈಸೂರಿಗಿಂತ ಜಾಗ ಬೇಕಾ? ಅಂಥದ್ರಲ್ಲಿ ಅವ್ರು ನಮ್ಮನೆ ಮದುವೆಗೆ ಬಂದಿದ್ದಾರೆ ಅಂದರೆ ಖಂಡಿತ ಇಲ್ಲೇನೋ ಸಮಸ್ಯೆ ಇದೆ. ಅದು ಅಲ್ಲದೆ ಕಣ್ಣಿಗೆ ಕಂಡೋರು ಕಣ್ಮುಚ್ಚಿ ಕಣ್ಣು ಬಿಡೋದ್ರೊಳಗೆ ಕಾಣೆ ಆಗ್ತಾರೆ. ಇಲ್ಲಿ ನೋಡಿದ್ರೆ ನಮ್ಮಪ್ಪ ಯಾರನ್ನೋ ಬಚ್ಚಿಟ್ಟಿದ್ದಾರೆ. ನೆನೆ ಮಧ್ಯರಾತ್ರಿ ಇದ್ದಕ್ಕಿದ್ದಂಗೆ ಯಾವುದೋ ಹೆಂಗಸನ ಟ್ರೀಟ್ಮೆಂಟ್ಗೆ ಅಂತ ಕರ್ಕೊಂಡು ಬಂದರು. ಇಲ್ಲ, ಇಲ್ಲೇನೋ ದೊಡ್ಡ ಪ್ಲ್ಯಾನೇ ಇದೆ ಅಂತ ಅನ್ನಿಸ್ತದೆ. ಬಾರು, ಇವತ್ತು ಬತ್ತಿ ಅಂಗಡಿ ನನ್ನ ಜೊತೆ. ನಾನು ಇದನ್ನು ಹುಡುಕ್ಬೇಕು ಅಂದರೆ ಹೊರಗೆ ಹೋಗಲೇಬೇಕು. ಅವ ನಾನು ರೆಡಿ, ನಡಿ ಹೋಗೋಣ. ಸರಿ ಬರ. ರತ್ನವ್ವ, ಕುಸೆ, ನಾನು ಪಾರು ಅಂಗಡಿ ತಗೋ ಹೋಗ್ಬತ್ತೀವಿ. ಭದ್ರ ಬೀಗ ಹಾಕೊಂಡು ಹೋಗಿ. ಮೊದಲು ನಮ್ಮ ಮನೆ ಕೆಲಸದಣ್ಣನ ಹಿಡಿಬೇಕು. ಅಪ್ಪ ಕೂಡಾಕಿರೋ ಹೆಂಗಸು ಯಾರು ಅಂತ ಗೊತ್ತಾಗೋಗುತ್ತೆ. ಅಲ್ಲಿಂದ ಸತ್ಯ ಏನು ಅನ್ನೋದು ಓಪನ್ ಆಗಲೇಬೇಕು. ಬರ್ತೀನ್ರವ. ಓಹೋ, ಏನ್ಲಾ ಗೋಡಂಬಿ ಕಳ್ಸೋದು ಎಷ್ಟಿತ್ತು ಅಷ್ಟೇ ಐತೆ, ಖಾಲಿ ಆಗಿಲ್ಲ. ಗೋಡಂಬಿ ತಿನ್ನೋದನ್ನೇ ಬಿಟ್ಬಿಟ್ಟವನೇ. ಏನ ನಿಜಾನೇ ಇಲ್ಲ? ಹಂಗೆಲ್ಲ ಏನಿಲ್ಲನೋ, ಎಷ್ಟು ತಿಂತೀನೋ ಅಷ್ಟೇ ಗೋಡಂಬಿನ ಮತ್ತೆ ವಾಪಸ್ ಹಾಕ್ತೀನಿ. ಯಾಕಲ್ಲ ಆಟನ್ ದೊಡ್ಡ ಮನ್ಸಾಗ್ಬಿಟ್ಟಿದ್ಯಾ ನೀನು? ಹಂಗಲ್ಲಣ್ಣ, ನಿನ್ನ ತಂಗಿರ ಮದುವೆ ಆದಂಗೆ ನಿನ್ನ ಜವಾಬ್ದಾರಿನೂ ಜಾಸ್ತಿ ಆಯ್ತೈತೆ. ಅಂಥದ್ರಾಗೆ ನನ್ನ ಬಾಯಿ ಚಪ್ಪಲಕ್ಕೋಸ್ಕರ ಕೆಜಿಗೆ 1000 ರೂಪಾಯಿ ಇರೋ ಗೋಡಂಬಿನ ತಿಂತಾ ಹೋದ್ರೆ ನಿಂಗೆ ಭಾರ ಆಗಕ್ಕಿಲ್ವಾ? ಕೇಳಿಸ್ಕೊಂಡೆ ಪಾರೋ ಏನ್ ಮಾತಾ? ಅಲ್ಲಕ್ಕಲ್ಲ, ನಾನೇನೋ ತಮಾಸಿಗೆ ತಿನ್ಬೇಡ ಅಂದ್ರೆ ನೀನ್ ದಿಟ್ವಾಗ್ಲೂ ಬಿಟ್ಬಿಡೋದ? ನಂಗೆ ಬರೀ ತಂಗಿರವ್ರೇನಿಲ್ಲ, ತಮ್ಮಂದ್ರಿಲ್ವೇನಿಲ್ಲ? ತೆಗ್ದು ಬುಟ ಅಂದ್ರೆ ನಿಗರ್ಕೊಂಡ್ಬಿಡ್ಬೇಕು. ಗೊರ್ಕೆ ಗೋಡಂಬಿ ತಾತಾರಲ್ಲ, ಬೇಡಣ್ಣ. ಸುಮ್ ನಿಂತ್ಕೋಬೇಕು ಆಟೆ. ತುರ್ಕಲ ಅವನ ಬಾಯಿಗೆ, ನನ್ನ ಕಣ್ಮುಂದೆ ತುರ್ಕಲ ಅವನ ಬಾಯಿಗೆ. ಬೇಡಣ್ಣ. ಲೇ ಯಾಕಲ್ಲ ನೋಡ್ಲಾ, ನಿನ್ ಗೋಡಂಬಿ ಅಂದ್ರೆ ಏಟೊಂದು ಆಸೆ ಅಂತ ನಂಗೆ ಗೊತ್ತೈತ್ಕಲ್ಲ. ಈ ಶಿವ ಉಣ್ಣೋಕೋ ತಿನ್ನೋದ್ಕೆಲ್ಲ ಯಾವ ತನ ಲೆಕ್ಕ ಇಟ್ಟಾನ? ಲೇ, ನಮ್ಮವರು ತಮ್ಮವರು ಅಂತ ಬಂದಾಗ ಆ ಲೆಕ್ಕ ಕೂಡ ಮಾಪಿ ಆಯ್ತಿದ್ಕಲ್ಲ. ತಿನ್ಲಾ, ಕೊಡ್ಲಾ ಇಲ್ಲಿ ಆ ಮಾಡ, ಹಾ ಮಾಡ್ಲಾ, ತಿನ್ಲಾ? ಇದು ನನ್ನ ತಮ್ಮಂದ್ರು ಅಂದ್ರೆ ನೋಡ್ದಪ್ಪಾರು ಹೆಂಗೆ ಅಂತವಾ? ಪಾರು ಪಾರು, ಏನ್ ಯೋಚನೆ ಮಾಡ್ತಿದ್ದಿ ಪಾರು? ಏನಿಲ್ಲ ಮಾವ, ಹಾಗೆ ಸುಮ್ಮನೆ. ನೀನ್ ಸುಮ್ಕೆ ಯೋಚನೆ ಮಾಡ್ತಿರ್ಬೋದು, ಆದ್ರೆ ನಾನು ಏನು ಯೋಚನೆ ಮಾಡ್ತೀನಿ ಅಂತ ಗೊತ್ತಾಯ್ತಾ ನಿಂಗೆ? ಏನು ಮಾವ? ನಿಂಗೆ ಒಂದು ಕ್ಲಿನಿಕ್ ಇಟ್ಕೊಡುಮಾ ಅಂತ ಯೋಚನೆ ಮಾಡ್ತೀವಿ. ಆಗ್ಲಿ ಮಾವ, ಹಾಕ್ಬಿಡು. ಏನ ಹ್ಞೂ ಅಂದ್ಬಿಟ್ಟ? ಲೇ, ನಿಮ್ಮ ಅತ್ತಿಗೆ ಕ್ಲಿನಿಕ್ ಹಾಕೊಳಕ್ಕೆ ಒಪ್ಕೊಂಡ್ಬಿಟ್ಲು ಕಲ, ಒಪ್ಕೊಂಡ್ಬಿಟ್ಲು. ಇವತ್ತಿಂದಲೇ ಕೆಲಸ ಶುರು ಮಾಡ್ಬಿಡೋಣ. ಮಾವ, ನಂಗೊಂದು ಕೆಲಸ ಇದೆ, ಹೋಗ್ಬಿಟ್ಟು ಬರಲಾ? ಏನ್ ಕೆಲಸ ಪಾರು? ಅದಕ್ಕೆ ಅದೇನು ಅಂತ ಹೇಳಿ ನಾನು ಹೋಗಿ ಬರ್ತೀನಿ. ಬೇಗ ಹೇಳಿ ಅದಕ್ಕೆ. ಮಾವ, ಅದು ನಾನು ಮನೆ ಹತ್ರ ಹೋಗ್ಬಿಟ್ಟು ಬರಬೇಕು. ಸರಿ, ನಾನೇ ಕರ್ಕೊಂಡು ಹೋಗ್ತೀನಿ. ಬೇಡ ಮಾವ, ನಾನು ಒಬ್ಳೇ ಹೋಗ್ಬಿಟ್ಟು ಬರ್ತೀನಿ. ಹಾಕ್ಬಾರು, ನಾನು ಕರ್ಕೊಂಡು ಹೋಗ್ತೀನಿ ಅಂದ್ರು ಬೇಡ ಅಂತಿದ್ಯಾ? ಅಂಥದ್ದೇನು ಕೆಲಸ? ಅಯ್ಯೋ, ಹಾಗೆಲ್ಲ ಏನೂ ಇಲ್ಲ ಮಾವ. ಯಾಕೆ ನಾನು ರೀಸನ್ ಹೇಳಿಲ್ಲ ಅಂದ್ರೆ ನಾನು ಒಬ್ಳನ್ನ ಕಳ್ಸಲ್ವಾ ನೀನು? ಅಯ್ಯೋ, ಎಲ್ಲಾನ ಉಂಟ ಹೆಣ್ಮಕ್ಳಿಗೆ
106 ಕೆಲಸ ಇರುತ್ತೆ. ಎಲ್ಲ ಅದಕ್ಕೂ ಎಲ್ಲಿಗೆ ಏನು ಅಂತ ಕೇಳಕ್ಕಾಯ್ತದ? ನೀವು ಹೋಗ್ಬಿಟ್ಟು ಬಾ, ನೀ ಎಲ್ಲಿ ನಡ್ಕೊಂಡು ಹೋಯ್ತಿಯಲ್ಲ ಅದಕ್ಕೆ ಗಾಡೀಲಿ ಬಿಟ್ಬರ್ತೀನಿ ಅಂತ ಕೇಳಿದೆ ಆಟೆ. ನಡ್ಕೊಂಡೆಲ್ಲ ಹೋಗಲ್ಲ ನಾನು. ಮತ್ತೆ ಇನ್ನೆಂಗೆ ಹೋಯ್ತೀಯಾ? ನನ್ಗೇನು ಗಾಡಿ ಓಡ್ಸಕ್ ಬರಲ್ಲ ಅಂದ್ಕೊಂಡಿದ್ಯಾ? ಕೊಡು ನಿನ್ ಗಾಡಿಕೇನ. ವಾ ತಕ ಚೆಕ್ ಜಾನ್. ಹೋಗ್ಬಿಟ್ಟು ಬರ್ತೀನಿ. ಸರಿ. ಅಣ್ಣ ಬರ್ತಿದ್ದಾನೆ. ದೇವ್ರೆ, ನಾನು ಇದುವರೆಗೂ ನಿನ್ನ ಏನು ಕೇಳಿರ್ಬೋದು ಹೇಳೋ? ಊಟ ತಾನೇ. ಆದರೆ ನಾನಿವತ್ತು ಊಟನೇ ಬಿಟ್ಟು ಉಪವಾಸ ಮಾಡಬೇಕು ಅಂತಿದ್ದೀನಿ. ಯಾಕೆ ಹೇಳು? ಇವತ್ತು ನನ್ನ ಗಂಡ ಸೀನಂದು ಬರ್ತಡೆ. ಉಪವಾಸ ಮಾಡಿ ಅವನಿಗೆ ಒಳ್ಳೇದಾಗಬೇಕು ಅಂತ ಅನ್ಕೋತಾ ಇದ್ದೀನಿ. ಅವನಿಗೆ ಜೀವನದಲ್ಲಿ ಯಾವುದೇ ಥರದ್ದು ಕಷ್ಟ ನೋವು ಏನೂ ಬರಬಾರ್ದು. ಅವನಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಪ್ಪ. ಅತ್ತೆ ತಗೊಳ್ಳಿ ಆರತಿ. ಆರತಿ ಪಿಂಕಿಗೆ ಫೋನ್ ಮಾಡಿ ಆಮೇಲೆ ಬಾ ಅಂತ ಹೇಳಿ. ಸ್ವಲ್ಪ ಮೆಲ್ಲಗೆ ಮಾತಾಡು. ರಶ್ಮಿ ಮನೇಲೆ ಅವಳೆ ಇದ್ರೇನಂತೆ? ನಾನೇನು ಅವಳಿಗೋಸ್ಕರ ಬಂದಿಲ್ಲ, ನನ್ನ ಗಂಡಾಗೋ ಸೀನಂಗೋಸ್ಕರ ಬಂದಿರೋದು ನಾನು. ಅಯ್ಯೋ ನಂಗೆ ಅವೆಲ್ಲ ಗೊತ್ತೈತೆ. ಅವಳೇನಾರ ಬಂದು ಕೇಳಿರೆ ಯಾಕೆ ಏನು ಎತ್ತ ಅಂತ 3 ಪ್ರಶ್ನೆ ಕೇಳ್ತಾಳೆ. ನಮ್ಮ ಮನೇಲಿ ಏನು ನಡೀತಾ ಐತೆ ಅಂತ ನಿನಗೆ ಗೊತ್ತಿಲ್ಲ. ಸ್ವಲ್ಪ ಸುಮ್ಮನಿರೋ, ಅವಳೊಂದು ಸಾಗಕಣ. ಆಮ್ಯಾಕೆ ಸೀನನ್ ಹ್ಯಾಪಿ ಬರ್ಡೇಗೆ ಏನೇನು ತಯಾರಿ ಮಾಡಬೇಕು ಎಲ್ಲ ವ್ಯವಸ್ಥೆ ಮಾಡ್ಕೊಳ್ಳೋಣ. ಅತ್ತೆ 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 ಏನವ ಅತ್ತೆ, ಅವ್ರೆಲ್ಲೋದ್ರು? ಮೈಸೂರಿಗೆ ಹೋಗೋರು ಕಟ್ಟ. ಅಯ್ಯೋ, ನಿಮ್ಮ ಗಂಡ ಅಲ್ಲ, ನನ್ನ ಗಂಡ. ನೀನಾನಾ? ಹೊರಗಡೆಗೆ ಹೋಗೋನೆ. ಏನು ನನ್ನ ಗಂಡ ಅಂತಿದ್ಯಾ? ಹೆಂಗೈತೆ ಮೈಗೆ? ಓ, ಮತ್ತೆ ದೋಸೆ ಮಗ್ಚಾಗ್ತಾ ಇದ್ದೀರಾ? ಯಾಕೆ ನೆನ್ನೆ ಮೊನ್ನೆ ಎಲ್ಲ ನನ್ನ ಸೊಸೆ ಅಂತ ಇದ್ರಿ, ಇವತ್ತೇನಾಯ್ತು ತಮ್ಗೆ? ಹೋಗೆಲ್ಲೇ, ನನ್ನ ಗಂಡ ಇದ್ರು ಅಂತ ಹಂಗಂದಿದ್ದು. ನಿನ್ನನ್ನು ಯಾವ ಕಾರಣಕ್ಕೂ ಸೊಸೆ ಅಂತ ಒಪ್ಕೊಳಕ್ ಆಗಕ್ಕಿಲ್ಲ. ಓಹೋ, ನೀವೇನ್ ಸೀರಿಯಲ್ ಬರೋ ದೊಡ್ಡ ವಿಲ್ಲನ್ನ? ಬೇರೆಯವ್ರಿಗೆಲ್ಲ ಒಳ್ಳೆಯವರು, ನನಗೆ ಮಾತ್ರ ವಿಲ್ಲನ್ನು. ಹಲೋ, ನಾನೇನು ಹೀರೋಯಿನ್ ಅಲ್ಲ. ನನಗೆ ತಲೆ ಕೆಟ್ರೆ ವಿಲ್ಲನ್ಗೆ ವಿಲ್ಲನ್ನು, ಅರ್ಥ ಆಯ್ತಾ? ಏನೋ ದಪ್ಪಗಿದ್ದೀನಿ ಅಂತ ನನ್ನ ಸೊಸೆ ಅಲ್ಲ ಅಂತ ಇದ್ದೀರಾ ತಾನೆ? ನಿಮ್ಗಿನ್ನೂ ನನ್ನ ಬಗ್ಗೆ ಗೊತ್ತಿಲ್ಲ. ಚೆನ್ನಾಗಿ ಒಂಚೂರು ಲಿಫ್ಟಿಕ್ ಹಾಕೊಂಡು ಹೇರ್ ಸ್ಟೈಲ್ ಎಲ್ಲ ಮಾಡ್ಕೊಂಬಂದ್ರೆ ಯಾವಳು ನನ್ನ ಮುಂದೆ ನಿಂತ್ಕೊಳಕ್ಕಾಗೋದಿಲ್ಲ, ಗೊತ್ತಾಯ್ತಾ? ಸುಮ್ಮನೆ ಈ ತಲೆ ಕೆಡ್ಸ್ಕೊಳ್ಳೋದು ಯೋಚನೆ ಮಾಡೋದು ಎಲ್ಲ ಮಾಡಿದೆ ನನ್ನ ಸೊಸೆ ಅಂತ ಒಪ್ಕೊಂಬಿಡಿ, ಅರ್ಥ ಆಯ್ತು ತಾನೆ? ಇಲ್ಲ ಅಂದ್ರೆ ಗೊತ್ತಲ್ಲ, ವಿಲ್ಲನ್. ಅಯ್ಯೋ, ಬ್ಯಾಗ್ ಎಲ್ಲಿಟ್ಟೆ? ಹಾ, ನಾನು ಅಣ್ಣನ ಮನೆಗೆ ಹೋಗ್ತಾ ಇದ್ದೀನಿ. ಬರೋದು ಸ್ವಲ್ಪ ಲೇಟೇ ಆಗತ್ತೆ. ಓಕೆ, ಟಾಟಾ, ಬೈ ಬೈ. ಹೊಡಿತಾಗ ನನ್ನ ಸೊಸೆ ಅಂತಿದ್ರಲ್ಲ, ಈಗ ನನ್ನ ಮುಂದೆ ಬಂದಿತ್ತು ನೀನೇ ನನ್ನ ಸೊಸೆ ಅಂತಿದ್ದೀರಾ? ಏನು ಡಬಲ್ ಗೇಮ್ ಮಾಡ್ತಿದ್ದೀರಾ? ಯಾವ ಬಬಲ್ ಗಮು ಇಲ್ಲ. ಅವಳೇನೋ ಅಂತಾಳೆ ಅಂತ ಇವಳು ಕೇಳ್ಕೊಂತಾಳು. ನಿಂದೊಳ್ಳೆ. ನನ್ನ ಗಂಡ ಇದ್ದಾಗ ನಾನು ಹಂಗೆ ಮಾತಾಡಬೇಕು, ನಿಂಗೆ ಅವೆಲ್ಲ ತಿಳಿಯಕ್ಕಿಲ್ಲ, ಸುಮ್ಕಿರೋ. ಗೊತ್ತಾಗಲ್ಲ ಅಂದರೆ ಏನತ್ತೆ? ನೋಡಿ ಅತ್ತೆ, ನೀವೇನಾರ ನನಗೆ ಗೊತ್ತಿಲ್ದಂಗೆ ಡಬಲ್ ಗೇಮ್ ಮಾಡಿದ್ರೆ ನಾನಂತೂ ಸುಮ್ಮನಿರಲ್ಲ. ನಮ್ಮ ತಾಯಿ ಸತ್ವಾಗ್ಲೂ ಹಂಗೆಲ್ಲ ಏನೂ ಇಲ್ಲ ಕಣ್ ಪಿಂಕಿ. ನೀನು ಅವನು ಒಂದಾಗಲಿ ಅಂತ ನಾನು ಏನೇನೋ ಕಷ್ಟಪಡ್ತೀನಿ, ನೀನು ಒಳ್ಳೆ ಅವಳ ಮಾತು ಕೇಳಿದ್ರೆ ನನಗೆ ತಿರುಗಿ ಬೀಳ್ತೀಯಲ್ಲ. ಬಾ, ಈಗ
ಈಗ ಆ ಪಾರ್ಟಿಗೆ ಏನೇನು ತಯಾರಿ ಮಾಡ್ಕೋಬೇಕು ಎಲ್ಲ ಮಾಡೋಣ. ಬಾ ನೀನು, ಬಾ. ಅಮ್ಮ ಹೇಳಿದ ಪ್ರಕಾರ ಯಾವುದೋ ಕಾರ್ ಬರುತ್ತೆ, ಅದ್ರಲ್ಲಿ ಊಟ ಇಸ್ಕೊಂಡು ಹೋಗ್ತಾರೆ ಅಂತ. ಬರಲಿ ಅದು ಯಾವ ಕಾರ್ ಬರುತ್ತೆ, ಹೇಗೆ ಹೋಗ್ತಾರೆ ನೋಡೇ ಬಿಡೋಣ. ಓ, ಕಾರ್ ಆಗಲೇ ಬಂದು ಕಾಯ್ತಿದೆ. ಇವ್ರು ಊಟ ಕೊಡ್ತಿದ್ದಾರೆ.